ನಮಸ್ತೆ, ನಾನು ಹರೀಶು. ಲಾಸ್ಟ್ ಕ್ಲಾಸಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಏನು ಅಂತ ತಿಳ್ಕೊಂಡ್ರಿ. ಇವತ್ತು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಸ್ಟಡಿ ಮಾಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸ್ವಲ್ಪ ಹೊತ್ತಿನ ಮುಂಚೆ ಈ ಪ್ರೆಸೆಂಟ್ ವರ್ತಮಾನದ ಸ್ವಲ್ಪ ಹೊತ್ತಿನ ಮುಂಚೆ ಮುಗಿದು ಹೋಗಿರುವಂಥ ಕೆಲಸಗಳಿಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಇಂಡಿಕೇಟ್ಸ್ ಆನ್ ಆಕ್ಷನ್ ದಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬಿಫೋರ್ ದ ಪ್ರೆಸೆಂಟ್ ಮೂಮೆಂಟ್. ಪ್ರೆಸೆಂಟ್ ಮೂಮೆಂಟ್ಗಿಂತ ಸ್ವಲ್ಪ ಮುಂಚೆ ಅದು ನಡೆದಿರುವಂಥ ಆಕ್ಷನ್ಗಳಿಗೆ ನಾವು ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಕನ್ನಡದಲ್ಲಿ ಏನು ಹೇಳಬೇಕು ಅಂತ ಇರಲ್ಲ, ಅಂದ್ರೆ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು ಅಂತ ಗೊತ್ತಾಗುತ್ತೆ. ಸೊ ಶಿ ಹ್ಯಾಸ್ ರೆಡ್ ಗೀತಾಂಜಲಿ. ಇದು ರೆಡ್ ಅಂದರೆ ಮೂರನೇ ಫಾರ್ಮ್. ನಾನು ಫಾರ್ಮೇಶನ್ ಆಫ್ ವರ್ಬ್ಸ್ ಅಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಲ್ಲ ಫಸ್ಟ್ ಕ್ಲಾಸಲ್ಲಿ. ಸೊ ಅದರಲ್ಲಿ ಮೂರನೇ ಫಾರ್ಮ್ V1, V2, V3. ಅದು ದಟ್ ಈಸ್ ಕಾಲ್ಡ್, ಇಲ್ಲಿ ನೋಡಿ ರೆಡ್. ಸೊ ದಟ್ ಈಸ್ ಕಾಲ್ಡ್ ಪಾಸ್ಟ್ ಪಾರ್ಟಿಸಿಪಲ್. ಇದರಲ್ಲಿ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ V1, V2, V3 ಅಲ್ಲಿ V3ನೇ ಯೂಸ್ ಮಾಡೋದು. ಪರ್ಫೆಕ್ಟ್ ಟೆನ್ಸ್ ಯಾವ್ದು ಬಂದ್ರು, ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಇರಲಿ, ಫ್ಯೂಚರ್ ಪರ್ಫೆಕ್ಟ್ ಇರಲಿ, ಅದರಲ್ಲಿ ನಾವು ಮೂರಲ್ಲೂ ಯಾವತ್ತು V3ನೇ ಯೂಸ್ ಮಾಡಬೇಕು. ಅದು ಬೇರೆ ಏನು ಯೋಚನೆ ಮಾಡೋಂಗಿಲ್ಲ, V3ನೇ ಯೂಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿದ್ದು ಇದು ನಿಮಗೆ ತುಂಬಾ ಸಹಾಯ ಆಗುತ್ತೆ. ಸೊ ಇದರಲ್ಲಿ ನೋಡೋಣ, ಅನಲೈಸ್ ಮಾಡೋಣ ಲೈಟ್ ಆಗಿ. ಒಂದು ಚಿಕ್ಕ ಸೆಂಟೆನ್ಸ್ ಇದು. ಸೊ ಶಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ರೆಡ್ ಗೀತಾಂಜಲಿ. ಹ್ಯಾಸ್ ಅಂದ್ರೆ ಶಿ ಹ್ಯಾಸ್, ಅದು ಆಕ್ಸಿಲರಿ ವರ್ಬ್, ಹೆಲ್ಪಿಂಗ್ ವರ್ಬ್. ರೆಡ್ ಗೀತಾಂಜಲಿ ಅನ್ನೋದು ಒಂದು ಬುಕ್ ಬರ್ದಿರೋದು, ರವೀಂದ್ರನಾಥ್ ಟ್ಯಾಗೋರ್. ಸೊ ಅದನ್ನ ಅವ್ರು ಓದಿದ್ದು ಅಂತ. ಸಬ್ಜೆಕ್ಟು ಹ್ಯಾವ್ ಅಥವಾ ಹ್ಯಾಸ್, ಹೆಲ್ಪಿಂಗ್ ವರ್ಬ್, ಮತ್ತೆ V3 ರೆಡ್. ಈ ರೀತಿ V3 ಬಂದ್ರೆ ಆಮೇಲೆ ಜೊತೆಗೆ ಆಬ್ಜೆಕ್ಟ್. ಇದು ಫಾರ್ಮೇಶನ್ ಆಫ್ ದ ಸೆಂಟೆನ್ಸ್ ಇನ್ ದ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಸೊ ಇದರಲ್ಲಿ ಮತ್ತೆ ಬೇರೆ ಬೇರೆ ಇದರಲ್ಲಿ ಹೆಂಗ್ ಬರುತ್ತೆ ಅಂತ ನೋಡೋಣ. ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ ಅಲ್ಲಿ ಐ ಬಂದ್ರೆ ಏನಾಗುತ್ತೆ? ಐ ವಾಸ್. ಐ ಬಂದ್ರೆ ಐ ಹ್ಯಾವ್ ಆಗುತ್ತೆ. ಐ ಹ್ಯಾವ್ ರೆಡ್ ಗೀತಾಂಜಲಿ. ಐ ಬಂದ್ರೆ ಹ್ಯಾವ್ ಬರಬೇಕು. ವಿ ಬಂದ್ರೂ ಹ್ಯಾವ್ ಬರಬೇಕು. ಹಿ ಶಿ ಇಟ್ ಬಂದ್ರೆ ಬಂದ್ರೂ ಬಂದ್ರೆ ಹ್ಯಾಸ್ ಬರಬೇಕು. ನೋಡಿ ಇಲ್ಲಿ ಏನಾಗಿದೆ, ಶಿ ಬಂದ್ರೆ ಹ್ಯಾಸ್ ಅಂತ ಬಂದಿದೆ. ಸೊ ಹಿ ಶಿ ಇಟ್ಟಿಗೆ ಹ್ಯಾಸ್ ಬರಬೇಕು. ಆಮೇಲೆ ದೇ ಬಂದ್ರೆ ಹ್ಯಾವ್ ಬರಬೇಕು. ದೇ ಹ್ಯಾವ್ ರೆಡ್ ಗೀತಾಂಜಲಿ. ಐ ಹ್ಯಾವ್ ರೆಡ್ ಗೀತಾಂಜಲಿ. ವಿ ಹ್ಯಾವ್ ರೆಡ್ ಗೀತಾಂಜಲಿ. He has read Geetanjali. She has read Geetanjali. It has read Geetanjali. And they have read Geetanjali. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಪರ್ಫೆಕ್ಟ್ ಟೆನ್ಸ್ ಅನ್ನ ಏನ್ ಪಾಯಿಂಟ್ ಮಾಡುತ್ತೆ? ಅದು ಆಕ್ಚುಲಿ ಹೆಲ್ಪಿಂಗ್ ವರ್ಬ್ ಅಲ್ಲಿ ಯಾವುದು ಪಾಯಿಂಟ್ ಔಟ್ ಮಾಡುತ್ತೆ? ಹ್ಯಾವ್ ಮತ್ತೆ ಹ್ಯಾಸ್ ಪಾಯಿಂಟ್ ಔಟ್ ಮಾಡುತ್ತೆ. ಆಮೇಲೆ ಅದಕ್ಕೆ ಏನು ಉಪಯೋಗಿಸ್ಬೇಕು? ಪಾಸ್ಟ್ ಪಾರ್ಟಿಸಿಪಲ್ V3 ನಾವು ಯೂಸ್ ಮಾಡಬೇಕು. ಇನ್ನು ಕೆಲವು ಎಕ್ಸಾಂಪಲ್ ನೋಡೋಣ. ಐ ಹ್ಯಾವ್ ರಿಟನ್ 5 ಬುಕ್ಸ್. ನಾನು 5 ಪುಸ್ತಕಗಳನ್ನ ಬರೆದಿದ್ದೀನಿ. ಐ ಹ್ಯಾವ್ ರಿಟನ್ ಅಂದ್ರೆ ಆಲ್ರೆಡಿ ಆಗಿದೆ, ಬರೆದಿದ್ದೀನಿ. ಸ್ಟೂಡೆಂಟ್ಸ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಅಸೈನ್ಮೆಂಟ್ಸ್. ವಿದ್ಯಾರ್ಥಿಗಳು ಅವರ ಅಸೈನ್ಮೆಂಟ್ಸ್, ಹೋಮ್ವರ್ಕ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಅದು ಆಗಿದೆ. ಓಕೆ, ಸೊ ದಿಸ್ ಇಸ್ ಹೌ ದ ಪರ್ಫೆಕ್ಟ್ ಟೆನ್ಸ್ ಇಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈ ರೀತಿ ಇರುತ್ತೆ. ಇವನ್ನೆಲ್ಲ ನೀವೇನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನೇನು ಕಲಿತಿರಲ್ಲ, 4 ಸಬ್ ಟೈಪ್ಸ್, ಅದನ್ನು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಉಳಿದಿದ್ದು ಪಾಸ್ಟ್ ಟೆನ್ಸ್ ಅಲ್ಲಿ ಹೋದಾಗ, ಫ್ಯೂಚರ್ ಟೆನ್ಸ್ ಅಲ್ಲಿ ಕಲಿಬೇಕಾದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಅದು ಯಾಕಂದ್ರೆ ಇದೇ ಮೆಥಡ್ ಅಲ್ಲಿ ಅದು ಇರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಸೊ ಜಾಸ್ತಿ ಬೇರೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ. ನಾನು ಏನೇನು ಪಾಯಿಂಟ್ಸ್ ಹೇಳ್ತೀನಲ್ಲ ಅದನ್ನ ಮಾತ್ರ ನೀವು ಕಲಿತಾ ಹೋಗ್ರಿ. ನಿಮಗೆ ಒಳ್ಳೆ ಒಂದು ರೂಟ್ ಸಿಗುತ್ತೆ. ಆ ರೂಟ್ ಅಲ್ಲಿ ನೀವು ಸ್ಪೋಕನ್ ಇಂಗ್ಲಿಷ್ ಚೆನ್ನಾಗಿ ಕಲಿಬಹುದು. ಆಮೇಲೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಇವತ್ತಿನ ಕ್ಲಾಸಲ್ಲಿ ನಾನು ಏನ್ ಹೇಳಬೇಕು ಅಂತ ಬಯಸ್ತೀನಿ ಅಂದ್ರೆ, ಡೈಲಿ ನಿಮ್ಗೆ ಸಾಧ್ಯವಾದ್ರೆ ಡೈಲಿ ಒಂದು 10 ನಿಮಿಷ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅಥವಾ ರಾತ್ರಿ ಒಂದು ಬುಕ್ಸ್ ತಗೊಳ್ಳಿ, ಒಂದು ಮ್ಯಾಗಝಿನ್ ತಗೊಂಡು ಅದನ್ನ ಜೋರ ಓದಿ. ನಾನೀಗ ಹೆಂಗ್ ಜೋರ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ, ಅದೇ ರೀತಿ ನೀವು ಅದನ್ನ ಓದ್ಬೇಕು. ಒಂದು ಬುಕ್ಸು, ಮ್ಯಾಗಝಿನ್, ಕತೆ ಪುಸ್ತಕನೋ
ಸಣ್ಣ ಮಕ್ಕಳು ಸ್ಕೂಲ್ ಬುಕ್ ಆಗಲಿ ಏನೊಂದು ಇಂಗ್ಲೀಷಲ್ಲಿರುವಂಥದ್ದು ಡೈಲಿ ಓದ್ತಾ ಇರಬೇಕು, ಬೆಳಿಗ್ಗೆ ಮತ್ತು ಸಾಯಂಕಾಲ. ಇನ್ನೂ ಜಾಸ್ತಿ ಓದ್ತೀನಿ, ದಿನಕ್ಕೆ 3 ಸಲ ಓದ್ತೀನಿ ಅಂದರೆ ಇನ್ನೂ ಬಹಳ ಒಳ್ಳೆಯದು, ಬಹಳ ಬೆಟರ್. ಸೊ ಇದು ರೀಡಿಂಗ್ ಪ್ರಾಕ್ಟೀಸ್ ನೀವು ಮಾಡಿದರೆ ನಿಮಗೆ ಇದರಲ್ಲಿ ಇದನ್ನು ಐಡೆಂಟಿಫೈ ಮಾಡ್ದಂಗೆ ಆಗುತ್ತೆ, ಟೆನ್ಸಸ್ಸು ಮತ್ತು ಪ್ರೊನೌನ್ಸಿಯೇಷನು ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಹೆಂಗೆ ಸ್ವಲ್ಪ ಫಾಸ್ಟಾಗಿ ಮಾತಾಡಬೇಕು ಸ್ಪೋಕನ್ ಇಂಗ್ಲೀಷಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇವತ್ತಿಂದು ಒಟ್ಟು ನಾನೇನು ಕೊಡ್ತಾ ಇದ್ದೀನಿ, ನಾನು ಏನು ನಿಮಗೆ ಟೈಮಿಂಗ್ಸ್ ಕೊಡ್ತಾ ಇದ್ದೀನಿ, ನಾನೇ ನಿಮಗೆ ಗ್ರಾಮೆಟಿಕಲ್ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ, ಅದನ್ನ ಕ್ಲಿಯರಾಗಿ ಕಲೀಲಿ. ಅದನ್ನು ಕ್ಲಿಯರಾಗಿ ನಾನು ಹೇಳಿದಷ್ಟು ಕಲೀಲಿ. ಅದು ಮುಂದೆ ಆ ಕಡೆ ಏನಿದೆ ಈ ಕಡೆ ಏನಿದೆ ನೀವು ಅದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಅದನ್ನು ಕಲ್ತ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಪಾಠಗಳಲ್ಲಿ ಏನಾದ್ರು ಇನ್ಕ್ಲೂಡ್ ಮಾಡೋದಿದ್ರೆ ಮಾಡಿ ಹೇಳ್ಕೊಡ್ತೀನಿ. ಸೊ ಕೀಪ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಲರ್ನ್ ಸ್ಪೋಕನ್ ಇಂಗ್ಲೀಷ್. ಧನ್ಯವಾದ, ಥ್ಯಾಂಕ್ ಯು. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಕಾಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.